ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತಹ ಸಹೋದರ ಸಹೋದರಿಯರಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಂಜಾನೆ ವೇಳೆಯ ಶುಭಾಶಯಗಳು. ಮೈ ಬಿಲೋಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಐ ವಿಶ್ ಯು ಇನ್ ದ ನೇಮ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಈ ದಿನದಲ್ಲಿ ನಾವು ತಂದೆಯ ದೇವರನ್ನು ಆರಾಧಿಸುವುದಕ್ಕೆ ಈ ಸ್ಥಳದಲ್ಲಿ ಕೂಡಿ ಬಂದಿದ್ದೇವೆ. ಕೂಡಿ ಬಂದ ಸಂದರ್ಭದಲ್ಲಿ ದೇವರ ವಾಕ್ಯವು ನಮಗೆ ಯಾವ ಕಾರ್ಯಗಳನ್ನು ಪ್ರಬೋಧಿಸುತ್ತೆ, ದೇವರ ವಾಕ್ಯದಿಂದ ನಾವು ಅರಿತುಕೊಳ್ಳುವಂತ ಕಾರ್ಯ ಏನು ಎಂಬುದನ್ನು ನಾವು ಈ ಒಂದು ಉಪದೇಶ ಭಾಗದಲ್ಲಿ ಅರ್ಥಕೊಳ್ಳೋಣ. When we gathered here to worship the Father of God, and simultaneously in the sermon we have to learn what the word of God will teaching us, and what the word of God going to lead us in the spiritual life. This is a very, very important to all the brothers and sisters. The word of God will lead you into the spiritual life and into the eternal life. ಆದ್ದರಿಂದ ನಾವು ಪ್ರತಿಯೊಬ್ಬರು ದೇವರ ಸನ್ನಿಧಾನದಲ್ಲಿ ಬಂದಾಗ ಈ ಒಂದು ವಾಕ್ಯದ ಕಡೆಗೆ ನಮ್ಮ ಒಂದು ಗಮನವನ್ನ, ನಮ್ಮ ಚಿತ್ತವನ್ನ ಇಟ್ಟಿರಬೇಕು. When we gathered here, we are focused on the word of God. We are focused on the Bible. It's what the Bible teaches us. What the Bible teaches us to lead the spiritual life. So that's what we concentrate on the sermon. We'll listen the sermon and applicable to the life of our rotation days. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಾವು ನೋಡುವಂತ ಒಂದು ವಿಚಾರ, ದೇವರ ಆಶೀರ್ವಾದವು ಮನುಷ್ಯನಿಗೆ ತಲುಪುವಂತ ರೀತಿ. ದೇವರ ಆಶೀರ್ವಾದವು ಮನುಷ್ಯನಿಗೆ ತಲುಪುವಂತ ರೀತಿ. ದ ಬ್ಲೆಸ್ಸಿಂಗ್ ಕಮ್ ಫ್ರಮ್ ಗಾಡ್. ದೇವರಿಂದ ನಮಗೆ ಆಶೀರ್ವಾದವು ಬರ್ತದೆ. ದ ಬ್ಲೆಸ್ಸಿಂಗ್ಸ್ ಕಮ್ ಫ್ರಮ್ ದ ಗಾಡ್. ದೇವರಿಂದ ನಮಗೆ ಆಶೀರ್ವಾದ ಬರುತ್ತದೆ ಎಂದು ನಾವು ನೋಡ್ಬೇಕಾದ್ರೆ, ಇವತ್ತು ಆಶೀರ್ವಾದ ಅಂದ್ರೆ ನಾವು ಬಹಳ ಸುಲಭವಾಗಿ ಸಿಕ್ಬಿಡುತ್ತೆ. ಯಾರೋ ಒಬ್ರು ಬ್ರದರ್ ನನಗೆ ಪ್ರೇಯರ್ ಮಾಡಿದ್ರೆ ನನಗೆ ಆಶೀರ್ವಾದ ಸಿಗುತ್ತೆ, ಅಥವಾ ಯಾರೋ ಒಬ್ರು ನಮಗೆ ಹೇಳಿದ ತಕ್ಷಣ ಆಶೀರ್ವಾದ ಸಿಕ್ಕಬಹುದು, ಸಿಕ್ಕುತ್ತೆ. ಇಟ್ಸ್ ಅದು ಅಷ್ಟು ಎಫೆಕ್ಟಿವ್ ಇಲ್ಲ. ಇಫ್ ಸಮ್ವನ್ ಪ್ರೇ ಫಾರ್ ಯು, ಇಫ್ ಸಮ್ವನ್ ಪ್ರೇ ದ ಬ್ಲೆಸ್ಸಿಂಗ್ಸ್ coming from the God, it will be happened. But truly, how God will going to bless you? This is the things we are going to listen here. How God bless us towards our life. This is the subject we are going to discuss today. So, ದೇವರು ನಮ್ಮನ್ನು ಆಶೀರ್ವಾದಿಸುವ ರೀತಿ ಯಾವ ರೀತಿ ಇರ್ತದೆ ನಾವು ನೋಡಿದ್ರೆ, ಈಗ 2 Samuel chapter 7:29, 2 ಸಾಮುವೇಲ ನಾವಿಲ್ಲಿ ನೋಡ್ತೇವೆ. 2 ಸಾಮುವೇಲ 7ನೇ ಅಧ್ಯಾಯ 29. ಯಾರಾದರೂ ಅದನ್ನ ದಯವಿಟ್ಟು ಧ್ಯಾನಿಸಬೇಕಾಗಿ ನಾನು ಕೇಳ್ಕೊತೇನೆ. ಆದುದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾಕಾಲವೂ ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ ಯೆಹೋವನೇ, ವಾಗ್ದಾನ ಮಾಡಿದವನು ನೀನೇ. ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ ಅಂದನು. ಇಲ್ಲಿ ಈ ವಾಕ್ಯ ನಾವು ನೋಡ್ತೀವಿ. ಆದ್ದರಿಂದ ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು. ಫಸ್ಟ್ ಏನ್ ಕೇಳ್ತಾ ಇದ್ದಾನೆ? ಸೇವಕನ ಮನೆಯನ್ನು ಆಶೀರ್ವದಿಸು. ಎರಡನೇದು, ಸದಾಕಾಲ ಏನಿರಲಿ ನನ್ನ ಮೇಲೆ ನಿನ್ನ ಕಟಾಕ್ಷವಿರಲಿ. ಸೆಕೆಂಡ್ ಏನದು? ಸದಾಕಾಲವು ಈ ಮನೆ ಮೇಲೆ ನೀನು ಮನೆಯನ್ನು ಆಶೀರ್ವಾದ ಮಾಡು. ಮನೆ ಮೇಲೆ ಏನಿರಲಿ? ಸದಾಕಾಲ ನಿನ್ನ ಕಟಾಕ್ಷ ಇರಲಿ. ಯಾಕಂದ್ರೆ ವಾಗ್ದಾನ ಮಾಡಿದವನು ನೀನೆ. ಒಂದು ಅಪ್ಲಿಕೇಶನ್ ಇಡ್ತಾ ಇದ್ದಾನೆ, ವಾಗ್ದಾನ ಮಾಡಿದವನು ನೀನೆ. ನಿನ್ನ ಆಶೀರ್ವಾದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ. ನಿತ್ಯ ಸೌಭಾಗ್ಯ ಅಂದ್ರೆ ಏನು? ಆಶೀರ್ವಾದ ಒಂದಿನಕ್ಕೆ ಮಾತ್ರ ಅಲ್ಲ, ಇಟ್ ವಿಲ್ ಬಿ ಕಂಟಿನ್ಯೂ. ಸೊ here King David praying for the bless of the house. First he is asking about blessing towards his home. Therefore now let us please thee bless the house by the servant. First he is asking bless the house, and second thing that it may continue forever. That blessing should be continue forever. So blessing of the house, the servant are blessed forever. Forever, there is no end. So he is asking the blessing for first his house, then forever, and towards continue for the blessing. Who is asking? King David. ಯಾರಲ್ಲಿ ಕೇಳ್ತಾ ಇರೋದು? ದಾವಿದನು ಕೇಳ್ತಾ ಇದ್ದಾನೆ. ದಾವಿದನು ಯಾರು? ಒಬ್ಬ ರಾಜ.
ಇಸ್ ದ ಕಿಂಗ್, ಗ್ರೇಟ್ ವಾರಿಯರ್. ಯಾರು? ಡೇವಿಡ್ ಒಂದು ಮಹಾಶೂರ, ಮಹಾ ಆಡಳಿತಗಾರ, ಮಹಾರಾಜ್ಯವನ್ನು ಕಟ್ಟಿದವನು ಅಲ್ವಾ? ಇಸ್ರಾಯೇಲ್ ಸಾಮ್ರಾಜ್ಯವನ್ನು ಕಟ್ಟಿದಂತ ಬಹಳ ದೊಡ್ಡ ರಾಜ ಯಾರು ಅಂದ್ರೆ ಇವನೇ, ದಾವಿದನೇ. ದಾವಿದನ ಕಾಲದಲ್ಲಿ ಹಿಸ್ಟ್ರಿ ತೆಗೆದು ನೋಡಿ, ಕಂಪ್ಲೀಟ್ ಮಿಡ್ಲ್ ಈಸ್ಟ್ ಫುಲ್ ಅವನ ಕಂಟ್ರೋಲ್ ಇತ್ತು. ಅಷ್ಟು ದೊಡ್ಡ ರಾಜ ಏನ್ ಪ್ರೇಯರ್ ಮಾಡ್ತಾ ಇದ್ದಾನೆ, ಏನ್ ಕಟ್ಟಬೇಕು ಅಂತ ಕೇಳ್ತಾ ಇದ್ದಾನೆ? ಈಸ್ ದ ಕಿಂಗ್, ಈಸ್ ದ ವಾರಿಯರ್, ಈ ಬಿಲ್ಡ್ ಇಸ್ ಹೋಲ್ ಸವರ್ನಿಟಿ ಟುವರ್ಡ್ ದ ಮಿಡ್ಲ್ ಈಸ್ಟ್. ಈಸ್ ದ ಕಿಂಗ್, ದೇರ್ ಇಸ್ ನೋ ಚಾಯ್ಸ್. ಇಫ್ ಯು ಆರ್ reading the Israel kings, he is the best king and best ruler everywhere. But that best ruler, the best king, asking to bless my home, bless the servant's home. Why? Because David will know the money power, the muscle power cannot bless my home. ದಾವಿದನಿಗೆ ಗೊತ್ತು, ನನ್ನ ಹಣ ಬಲ, ನನ್ನ ಒಂದು ಅಧಿಕಾರದ ಬಲ ನನ್ನ ಮನೆಯನ್ನು ಆಶೀರ್ವಾದ ಮಾಡೋದಿಲ್ಲ ಅಂತ. He know very clearly. The political power, the muscle power, the money power cannot bless my home. He realized the things. Who is the king? He is the ruler of the 12 tribes Israelites. ಆ 12 ಗೋತ್ರಗಳನ್ನು ಆಳುವಂತ ದಾವಿದನಿಗೆ ಏನ್ ಗೊತ್ತು? ನನಗೆ ನನ್ನ ಮನೆಯನ್ನು ಆಶೀರ್ವಾದ ಮಾಡುವಂತ ಶಕ್ತಿ ಯಾರ ಕೈಲಿದೆ? ದೇವರ ಕೈಲಿದೆ. ಇವತ್ತು ನಾವು ಏನ್ ಮಾಡ್ಬಿಡ್ತೀವಿ, ನಮ್ಮ ಹತ್ರ ದುಡ್ಡಿದೆ, ಎಲ್ಲ ಇದೆ, ಎಲ್ಲ ತಗೋಬಹುದು ಅಂತ ಅನ್ಕೋತೀವಿ. ಆದ್ರೆ ದೇವರ ಆಶೀರ್ವಾದಗಳು ಬೇರೆ. ಅವನು ಅದನ್ನ ಹೇಳ್ತಾನೆ, ಈ ಆಶೀರ್ವಾದವು ಏನು? ಮನೆ ಮೇಲೆ ಕಟಾಕ್ಷವಿರಲಿ, ನಿತ್ಯ ಸೌಭಾಗ್ಯವೂ ಇರಲಿ, ನಿನ್ನ ಆಶೀರ್ವಾದವು ನಿರಂತರವಾಗಿರಲಿ. ಯಾಕೆ ಇದನ್ನ ನಾವು ಇವತ್ತು ಮಾತಾಡ್ತಾ ಇದೀವಿ ಅಂದ್ರೆ, ಈ ಆಶೀರ್ವಾದ ಅಷ್ಟೂ ದೊಡ್ಡ ರಾಜ ದೇವರ ಮುಂದೆ ಏನ್ ಮಾಡ್ದ? ತನ್ನನ್ನ ತಗ್ಗಿಸಿಕೊಂಡ. ಸೊ the humility is very, very important to the Christians today nowadays, because God's blessings begins with the humility. My dear brothers and sisters, kindly note this point. If you want the blessing from the heaven, if you want the blessing from the God, the humility is very, very important. He should bow down in front of God. Nowadays, we don't have time to pray. Nowadays, we don't want to ask any blessings because we have the muscle power, we have the education, we have the qualification, we are earning the money. But the blessing should be need forever. That only from the God it will be happening. Oh, ಇಲ್ಲಿ ನಾವು ನೋಡ್ತೇವೆ, ಮನುಷ್ಯನ ಆಶೀರ್ವಾದಗಳು ಎಲ್ಲಿಂದ ಪ್ರಾರಂಭವಾಗುತ್ತೆ? ಹ್ಯುಮಿಲಿಟಿಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ನಮ್ರತೆ. ಏನದು? ನಮ್ರತೆ ಬೇಕು. ಪ್ರತಿಯೊಬ್ಬ ಕ್ರೈಸ್ತನಿಗೂ ಆಶೀರ್ವಾದಗಳು, ಮನೆ ಸಮಾಧಾನಗಳು ಬೇಕು ಅಂದ್ರೆ ಏನ್ ಬೇಕಂತೆ? ನಮ್ರತೆ. ಅಂದ್ರೆ ದೇವರ ಮುಂದೆ ನಾವು ನಮ್ಮನ್ನು ತಗ್ಗಿಸಿಕೊ. ಅಂತ ದೊಡ್ಡ ರಾಜ ಏನ್ ಮಾಡದಂತೆ? ದೇವರ ಮುಂದೆ ಮಂಡಿಯೂರಿ ಪ್ರಾರ್ಥನೆ ಮಾಡಿದ. ಇವತ್ತು ನಾವು ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಿದ್ದೇವಾ ಎನ್ನುವಂತ ಪ್ರಶ್ನೆ ನಮಗೆ ನಾವು ಹಾಕೊಳ್ಬೇಕು. ದ ಫಸ್ಟ್ ಪಾಯಿಂಟ್, ದ ಬ್ಲೆಸ್ಸಿಂಗ್ಸ್ ಬಿಗಿನ್ಸ್ ವಿತ್ ದ ಹ್ಯುಮಿಲಿಟಿ. ದೇವರ ಆಶೀರ್ವಾದ ಎಲ್ಲಿಂದ ಪ್ರಾರಂಭವಾಗುತ್ತೆ? ನಮ್ರತೆಯಿಂದ ಪ್ರಾರಂಭವಾಗುತ್ತೆ. ಈಗೆಲ್ಲ ನಮ್ರತೆಯಿಂದ ಏನ್ ಮಾಡಿದ್ದೀರಾ? ಎಲ್ಲಿ ಬಂದಿದ್ದೀರಾ? ಆರಾಧನೆಗೆ ಬಂದಿದ್ದೀರಾ. ಬಹಳ ಜನ ಏನ್ ಮಾಡ್ತಾರೆ? ಆರಾಧನೆಗೆ ಬರೋಲ್ಲ, ದೇವರ ಸನ್ನಿಧಾನಕ್ಕೆ ಬರೋಲ್ಲ, ದೇವರ ಹತ್ರ ಕೇಳ್ಕೊಳ್ಳಲ್ಲ. ಎಲ್ಲ ಮುಳುಗೋದ್ಮೇಲೆ ಕಡೇ ಟೈಮಲ್ಲಿ ದೇವರೇ ಕಾಪಾಡುವಂತ. ಅದಲ್ಲ, ನಾವು ಚೆನ್ನಾಗಿದ್ದಾಗ ದೇವರನ್ನ ಏನ್ ಮಾಡ್ಬೇಕಂತೆ? ಹುಡುಕ್ಬೇಕು. ದಾವೀದನು ರಾಜನಾಗಿದ್ದಾಗ, ದಾವೀದನು ಬಂದು ರಾಜನಾಗಿ ಬಹಳ ಅಧಿಕಾರವು, ಸರ್ವಾಧಿಕಾರವು ಇದ್ದಾಗ ಯಾರ ಮುಂದೆ ತಗ್ಗಿಸ್ಕೊಂಡಂತೆ? ದೇವರ ಮುಂದೆ ತಗ್ಗಿಸ್ಕೊಂಡ. ದ ಕಿಂಗ್ ಡೇವಿಡ್, he have the power and everything. In that moment, he emulation and is bowed down towards God. He received the blessings. That's what Jacob 4:6, ಯಾಕೋಬ 4ನೇ ಅಧ್ಯಾಯ 6ನೇ ವಾಕ್ಯ ನಾವು ಧ್ಯಾನಿಸಬೇಕಾದ್ರೆ ಅಲ್ಲಿ ಹೇಳ್ತಾ ನೋಡಿ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ಇಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸ್ತಂತೆ. ಯಾರು ಎದುರಿಸ್ತಂತೆ? ದೇವರು ಅಹಂಕಾರಿಗಳು. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. ಯಾರಿಗೆ ಅನುಗ್ರಹಿಸ್ತಾರಂತೆ? ದೀನರಿಗಾದರೂ ದೇವರು ಕೃಪೆಯನ್ನ. ದೀನರು ಅಂದ್ರೆ ಯಾರು? ತಮ್ಮನ್ನು ತಗ್ಗಿಸಿಕೊಳ್ಳುವರು.
but giveth the grace unto the humble. The God will give to who? Who humble themselves in front of God. The humbleness in front of God, very, very important. To receive the blessing of God, to stay with the blessing of God, to stay with the blessing of God forever. Three things is there. Receiving the bless, stay in the blessing, and blessing forever. It's very, very important to all the Christians. Once we receive the blessing, we should stay in the blessing, and we have to stay in the blessing forever. This is a very, very important thing. So many people, right beginning, they will accept word of God. Right beginning, they will happily, they will come, and suddenly they will set back. They will leave the word of God. They will leave the assembly of the church. They will leave the presence of God. They don't want to pray, everything, etc., etc. Once they receive the blessing, then they will set back. But the Bible is teaching you humble yourself in front of God. That's what he is telling. But giveth the more grace. Wherefore he said, God resists the proud. God will proudness. That proudness not the act of the Christian life. Proudness is not the act of Christian life. Who will humble himself of God. So that's the thing, that blessings, where the blessing will come. Let us look at the whole Bible history and all the godly persons, wow, how they receive the blessings. They just humble themselves, even Abraham, even Noah, even David. So many people humble themselves in front of the God. So today, nowadays, my dear brothers and sisters, the receiving the blessing of the first step is humility and humbleness. And second thing, Jacob 14, same chapter, verses 10. Humble yourselves in the sight of the Lord, and he shall lift you up. ಕರ್ತನ ಮುಂದೆ ನಿಮ್ಮನ್ನು ಏನ್ ಮಾಡಿ ತಗ್ಗಿಸಿಕೊಳ್ಳಿರಿ, ಆಗಲ ಆತನು ನಿಮ್ಮನ್ನು ಮೇಲೆಕ್ಕೆತ್ತರುವನು. ಕರ್ತನ ಮುಂದೆ ಯಾರೆಲ್ಲ ತಗ್ಗಿಸಿಕೊಳ್ತಾರೋ, ನೀವು ಚೆನ್ನಾಗಿ ತಗ್ಗಿಸಿ ಬಗ್ಸಿ ದೇವರ ಹತ್ರ ಇರಿ. ಯಾಕೆ ನಿಮ್ಗೆಲ್ಲ ಆಶೀರ್ವಾದ ಸಿಗಲ್ಲ? ಯಾಕೆ ದೇವರು ನಿಮ್ಮನ್ನ ಉದ್ಧಾರ ಮಾಡಲ್ಲ? ಯಾಕಂದ್ರೆ ನಾವು ಅದನ್ನು ಮಾಡಲ್ಲ. We don't have time. Present days, very busy days, busy works, busy work schedule. So we don't have to pray. We don't have the time to spend time with the words of God and study the word of God and living towards the word of God. ಇಲ್ಲೇನು ಹೇಳ್ತಾನೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಎಲ್ಲಿ ದೇವರ ಮುಂದೆ ಆಶೀರ್ವಾದಗಳು ಬೇಕೆಂದ್ರೆ, the blessing come from the God. Today's subject, blessing come from the God. The first step, humility, humbleness in front of God. Then only you receive all the things. ಇಲ್ಲಿ ನೋಡ್ತೀವಿ ನಾವು ಮೇಲಕ್ಕೆ ಬರ್ಬೇಕಂದ್ರೆ, ನಮ್ಮ ಜೀವನದಲ್ಲಿ ಮೇಲಕ್ಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? 10th ಅಲ್ಲಿ ನಾವು ಟ್ಯೂಷನ್ ಹಾಕ್ಬೇಕು, ನಾವು CET ಓದ್ಬೇಕು, ನೀಟ್ ಎಕ್ಸಾಮ್ ಮಾಡ್ಬೇಕು, ಎಲ್ಲ ಮಾಡಬೇಕು. ಅದೆಲ್ಲ ಮಾಡಿ ಯಾರು ಬೇಡ ಅಂತ ಹೇಳಲ್ಲ. ಬಟ್ ಲೈಫಲ್ಲಿ ನಮ್ಮ ಮನೆ, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ನಾವೇನ್ ಮಾಡ್ಬೇಕಂತೆ? ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು. Humble yourselves in front of God. Everything will come very smoothly. Everything pass smoothly. Because who is with you? The grace of God and God with you. That's what the very good example in the Bible, King David. So many circumstances, so many fall downs for David, so many tragedies happened in life, but God never left him. Because of his humility, because of his humbleness, forever God blessed David and his family and his kingdom. And that kingdom, Lord Jesus came. We are also now in that kingdom. Now we are in the spiritual kingdom. So, blessing to receive the humbleness is very, very important. How will show the humbleness? ಹೇಗೆ ನಮ್ಮ ನಮ್ರತೆಯನ್ನು ತೋರಿಸಬಹುದು? How the Christian people will show humbleness? First thing, prayer.
where we show the humbleness. That's the prayer. Individual prayer, family prayer. Individual prayer, family prayer, and we teach our children for the word of God and the grace of God. So family prayer and individual prayer, it is very, very important, all the things. All the youths nowadays, Gen Z kids, Gen Z, now then Gen Z Alpha. Gen Z kids, Gen Z Alpha kids. You can humble yourself in front of God. And simultaneously, you humble yourself in front of your elders. ನೀವು ನಿಮ್ಮ ದೇವರಿಗೂ ವಿಧೇಯರಾಗಿರ್ರಿ, ನಮ್ರತೆ ಇದ್ದಿರ್ರಿ. ಯಾರಿಗೂ ವಿಧೇಯರಾಗಿರ್ಬೇಕಂತೆ? ಮನೆಯಲ್ಲಿರುವ ಹಿರಿಯರಿಗೂ ಏನಾಗಬೇಕಂತೆ? ವಿಧೇಯರಾಗಿರ್ಬೇಕು. ನಮ್ರತೆ ಅನ್ನೋದು ದೇವರ ಹತ್ರನೂ ಇರಬೇಕು, ಹಿರಿಯರ ಹತ್ರನೂ ಇರಬೇಕು. The humbleness and humility in front of the God and in front of the family elders. Simultaneously, we balance everything. That's what humbleness. Some people will pray very humblenessly and pray to the God everything, but in front of the elders, their behavior is different. ಆ ರೀತಿ ಆಗ್ಬಾರ್ದು. ದೇವರ ಮುಂದೆನೂ ಹಿರಿಯರ ಮುಂದೆನೂ ಏನಾಗಬೇಕು? ತಗ್ಗಿಸಿಕೊಳ್ಳಬೇಕು. ತಗ್ಗಿಸಿಕೊಳ್ಳಬೇಕಂದ್ರೆ ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಏನಾಗುತ್ತೆ? ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ದೇವರು ಕೊಡುವಂತ ವಾಗ್ದಾನ, ದೇವರು ಕೊಡುವಂತ ಆಶೀರ್ವಾದ ಯಾವತ್ತು ಏನಾಗಲ್ಲ, ಅದು ಸ್ಟಾಪ್ ಆಗಲ್ಲ. The blessing from the God and promise from the God, it will be going to destroy. Because Matthew 24:35, what Jesus is telling. Matthew 24:35. ಭೂಮ್ಯಾಕಾಶಗಳು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. Heaven and the earth shall pass away, but my word shall not pass away. The word, God's word, it will not pass away. ದೇವರ ಮಾತುಗಳು, ದೇವರ ಆಶೀರ್ವಾದಗಳು ಯಾವತ್ತು ಏನಾಗಲ್ಲ. ಕೊಟ್ಟ ಮಾತು ಮಾತೆ. Blessing is there, but you have to receive humblenessly, humility from the God. It will be never, once God's promised, never broke the promise and never broke his words. That's a God. That's what we are calling him God. That's what he is the superior. That's what he is the supernatural. ಆದ್ದರಿಂದನೇ ಆತನ ನಾವು ಸರ್ವಶಕ್ತನು, ಸರ್ವಾಂತರ್ಯಾಮಿ, ಆತನಷ್ಟು ಬಲಶಾಲಿ ಯಾರು ಇಲ್ಲ ಅಂತ ನಾವು ಹೇಳ್ತೀವಿ. ನಂಬರ್ಸ್ 23:19, ಅರಣ್ಯಕಾಂಡ 23:19. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವನಲ್ಲ. ತಾನು ಹೇಳಿದ ಬಾರಿಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ದೇವರು ಮಾತು ಕೊಟ್ಟರೆ ಏನಾಗ್ಬಿಡುತ್ತೆ? ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂದ್ರೆ ಏನ್ ಮಾಡ್ತಾರೆ ದೇವರು? ಆಶೀರ್ವಾದ ಮಾಡೇ ಮಾಡ್ತಾರೆ. ಆದರೆ ಮನುಷ್ಯರಂತೆ ದೇವರಿಗೆ ಏನಿಲ್ವಂತೆ? ಎರಡು ಮಾತುಗಳಿಲ್ಲ. ಗಾಡ್ ಇಸ್ ನಾಟ್ ಎ ಮ್ಯಾನ್. My dear brothers and sisters, you remember, God is not a man that he should lie, neither the son of man that he should repent. Hath he said, he shall not do it, or hath spoken, and shall not make it good. So ಈಗ ನಾವು ಇಲ್ಲಿ ನೋಡುವಂತ ಮಾತುಗಳು ಏನಂತ ಹೇಳಿದ್ರೆ, ದೇವರು ಒಂದು ಸಾರಿ ಮಾತು ಕೊಟ್ಟ ಮೇಲೆ ಅದನ್ನು ಬ್ರೇಕ್ ಮಾಡಿ. ಒನ್ಸ್ ಗಾಡ್ ಪ್ರಾಮಿಸ್, he never broke. He is not a man to say lie or his promise is lie. He is the God. ದೇವರು ಕೊಟ್ಟ ಮಾತನ್ನು ಏನ್ ಮಾಡ್ತಾನೆ? ನೆರವೇರಿಸದೆ ಬಿಡೋದಿಲ್ಲ. ಬಟ್ ಉಳಿಸ್ಕೋಬೇಕಾದ್ರೆ ಯಾರು? ನಾವು ದೇವರ ಸನ್ನಿಧಾನದಲ್ಲಿ ಉಳಿಸ್ಕೊಳ್ಬೇಕಾದಂತ ಕಾರ್ಯಗಳು ನಮ್ಮಲ್ಲಿ ಉಂಟು. ಈಗ ನಾವು ನೋಡಲು ದೇವರ ಆಶೀರ್ವಾದ ಉಂಟು. ದೇವರ ಆಶೀರ್ವಾದ ಪಡೆದುಕೊಳ್ಳಲು ಏನ್ ಮಾಡ್ಬೇಕು? ನಮ್ಮಲ್ಲಿ ನಮ್ರತೆ ಇರಬೇಕು, ನಮ್ಮಲ್ಲಿ ತಗ್ಗಿಸಿಕೊಳ್ಳುವುದಿರಬೇಕು. ಮೂರನೇದಾಗಿ ನೋಡ್ತೇವೆ, ದೇವರ ಮಾತುಗಳು ಏನಂತೆ? ಯಾವತ್ತು ಎಂದಿಗೂ ಬದಲಾಗುವುದಿಲ್ಲ. ಸೊ ಗಾಡ್ಸ್ ಪ್ರಾಮಿಸ್ ನೆವರ್ ಚೇಂಜ್ ಅಂಡ್ ಗಾಡ್ಸ್ ಪ್ರಾಮಿಸ್ ನೆವರ್ ಗೋಯಿಂಗ್ ಟು ಸ್ಟಾಪ್. ಇಟ್ ವಿಲ್ ಬಿ ದೇರ್, ಇಟ್ ಈಸ್ ದೇರ್, ಬಟ್ ವಿ ಹ್ಯಾವ್ ಟು ರಿಸೀವ್, ವಿ ಹ್ಯಾವ್ ಟು
go and search the blessing, and we are to humble ourselves in front of God. The humility is very important, and simultaneously we have to wait for the blessing. So many people, once they ask, immediately they want the blessings. My brothers and sisters, my beloved, can you remember when God promised Abraham in the age of 75 about Isaac? And the Isaac was born in the age of 100. More than 25 years, Abraham waited for that blessing. So in our life, blessings will delay, but blessing will not deny. ದೇವರ ಆಶೀರ್ವಾದವು ನಿಧಾನವಾಗಿ ಬರುವುದು, ಅದು ಬರದೇ ಇರೋದು. ಆದರೆ ನಾವೇನ್ ಮಾಡಬೇಕು? ಕಾಯಬೇಕು. ತಕ್ಕ ಸಮಯದಲ್ಲಿ ದೇವರು ನಮಗೆ ಏನ್ ಮಾಡ್ತಾನೆ? ಮೇಲಕ್ಕೆ ತರ್ತಾನೆ ಅಲ್ವಾ? 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ. 1 Peter chapter 5 verse 6. ಈಗಿರದ ದೇವರ ತ್ರಾಣವುಳ್ಳ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲೆಕ್ಕೆತ್ತದೆ. Humble yourselves therefore under the mighty hand of God, that he may exalt you in the due time. The right time, due time, God will lift you. But you should patiently we have to wait. That's the duty of Christians. So blessing is there, promise is there. The blessing will not go away, the promise will not broken, but you have to wait patience. ನಾವು ತಾಳ್ಮೆಯಿಂದ ಕಾದುಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬ ರಾಜ ಈ ಒಂದು ಆಶೀರ್ವಾದಗಳಿಂದಲೇ ಅವನು ದೊಡ್ಡವನಾದ. ಇವತ್ತು ನಾವು ಒಬ್ಬ ಸಾಮಾನ್ಯ ವರ್ಗದ ಜನರು ದೇವರು ನಮಗೆ ಯಾವ ರೀತಿ ಈ ಆಶೀರ್ವಾದವನ್ನು ಕೊಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಂಡ್ ಸೆಕೆಂಡ್ ಥಿಂಗ್, blessing you receive, you humble yourself, blessing in your home, it blessing should be continue. ಆಶೀರ್ವಾದ ಏನಾಗಬೇಕು? ಮುಂದುವರಿಬೇಕು. ಆಶೀರ್ವಾದ ಬಂದಾಯ್ತು, ನೀವು ನಮ್ರತೆಯಿಂದ ತಗೊಂಡ್ರಿ, ಆಶೀರ್ವಾದ ಏನಾಗಬೇಕತ್ತೆ? ಮುಂದುವರಿಬೇಕು. How it will be continued the blessing? The 7:29, 2 Samuel 7:29, while praying David, he asking blessing, and blessing should be forever. ಅಲ್ಲಿ ಆಶೀರ್ವಾದವನ್ನ ಕೇಳ್ತಾನೆ, ಆ ಆಶೀರ್ವಾದವು ನಿತ್ಯವಾಗಿ ನಿತ್ಯ ಸೌಭಾಗ್ಯವಾಗಿ ಇರಲಿ ಅಂತ ಕೇಳ್ಕೊತಾನೆ. So what we should do, the continue of blessing, the God's blessing, it mean to continue, not stop once for all. It should be continue. What to do? Psalms 103:17, ಕೀರ್ತನೆ 103:7, ಕೀರ್ತನೆ 103ನೇ ಅಧ್ಯಾಯ 7ನೇ ವಾಕ್ಯ. 17 brother, sorry 17. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ಎಲ್ಲಿ ಗಂಟ ಇರ್ತದಂತೆ? ಯುಗ ಯುಗಾಂತರವೂ ಇರ್ತದೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೂ ಇರ್ತದೆ. ದೇವರ ದಯೆ, ನಿಮ್ಮ ಒಂದು ಭಕ್ತಿ, ನಿಮ್ಮ ಒಂದು ಕಾರ್ಯಗಳು ಹೆಂಗಿರ್ತದಂತೆ? ಕಂಟಿನ್ಯೂ. ಬಟ್ ಆ ಕಂಟಿನ್ಯೂ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಭಕ್ತಿಯಲ್ಲಿ, ನಮ್ಮ ವಿಶ್ವಾಸದಲ್ಲಿ ಕಡೆಯವರೆಗೂ ನಾವು ವಿಶ್ವಾಸದಲ್ಲಿ ಇರ್ಬೇಕು. ಆರಂಭದಲ್ಲಿರುವಂತಹ ವಿಶ್ವಾಸವು ಕಡೆಯವರೆಗೂ, ರೈಟ್ ಬಿಗಿನಿಂಗ್ ವಿ ಹ್ಯಾವ್ ದ ಫೇತ್, ವಿ ಶುಡ್ ಮೇಂಟೈನ್ ದಟ್ ಫೇತ್ ಅಂಟಿಲ್ ಅವರ್ ಲಾಸ್ಟ್ ಬ್ರೀತ್ or until our death. Then only the blessing will continue. But the mercy of the Lord is from everlasting to everlasting. The mercy and the blessing, whatever it is coming from the heaven, it's everlasting to everlasting upon them that fear on Him. There should be fear is very, very important. Those days Christians should fear to the God. The fearness, that mercy of God, everlasting to everlasting, and His righteousness unto children's to children. ಹಿಂಗೆ ಹೇಳ್ತಾನೆ ನೋಡಿ, ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ ಅದು. ಹೆಂಗೆ ಅಂದ್ರೆ ಆ ಮಕ್ಕಳಿಂದ ಮಕ್ಕಳವರೆಗೂ, ಚಿಲ್ಡ್ರನ್ಸ್ ಟು ಚಿಲ್ಡ್ರನ್. ಕನ್ನಡದಲ್ಲಿ ಯುಗ ಯುಗಾಂತರ ಅಂತ ಹೇಳ್ಬಿಟ್ಟಿದೆ. ಇಂಗ್ಲಿಷಲ್ಲಿ ಏನ್ ಹೇಳುತ್ತೆ ನೋಡಿ, ಈಸ್ ಅಂಡ್ ಈಸ್ ರೈಟಸ್ನೆಸ್ ಅಂಡ್ ಟು ಚಿಲ್ಡ್ರನ್ಸ್ ಟು ಚಿಲ್ಡ್ರನ್. ನಿಮ್ಮ ಮಕ್ಕಳಿಂದ
ಮಕ್ಕಳಿಗೆ. ಸೊ ಈ ಬ್ಲೆಸ್ಸಿಂಗ್ ಶುಡ್ ಕ್ಯಾರಿ ಟು ಹೋಮ್, ಅವರ್ ನೆಕ್ಸ್ಟ್ ಜನರೇಷನ್. ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕ್ರಿಸ್ಟಿಯನ್ಸ್, ಮೈ ಬಿಲೋಡ್ ಎಲ್ಡರ್ಸ್, ಇಲ್ಲಿ ಬಹಳ ದೊಡ್ಡವರಿದ್ದೀರಾ, ಹಿರಿಯರಿದ್ದೀರಾ, ನಿಮಗೆ ಸಿಕ್ಕಂತ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಸಿಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಮಕ್ಕಳನ್ನ ಈ ದೇವರ ಸಭೆಯಲ್ಲಿ ತಂದು ನಿಲ್ಲಿಸ್ಬೇಕು, ದೇವರ ಸನ್ನಿಧಾನದಲ್ಲಿ ನಿಲ್ಲಿಸ್ಬೇಕು. ಮಕ್ಕಳನ್ನ ದೇವರ ಸನ್ನಿಧಾನದಲ್ಲಿ, ದೇವರ ವಾಕ್ಯದಲ್ಲಿ ಬೆಳೆಸುವಂತ ಒಂದು ಸಾಧನವಾಗಿ ತಂದೆ ತಾಯಿಗಳಿರ್ಬೇಕು. ಪೇರೆಂಟ್ಸ್, ದೇ ಹ್ಯಾವ್ ಟು ಬ್ರಿಂಗ್ ದೇರ್ ಕಿಡ್ಸ್ ಆರ್ ಚಿಲ್ಡ್ರನ್ಸ್ ಇನ್ ಫ್ರಂಟ್ ಆಫ್ ಗಾಡ್, ಆರ್ in the assembly of God, or in the church of, in the premises, then they should teach how to live, because we receive the blessing, we have the faith, that faith and blessing should continue to children, or generation to generation. This is the thing we have to do. Then only it will be applicable to our next generation. I have saved, I have received the word of God, I have in faith, but my kids, my next generation not in the faith. Some people will tell, what can I do? They have different ideology, they have different thinkings. What can we do, brother? No, you should do. You should do. நீங்க அடுத்த தலைமுறைக்கு நீங்கள் என்ன செய்ய வேண்டும்? நீங்கள் பெற்றுக்கொண்ட ஆசீர்வாதத்தையும், நீங்கள் பெற்றுக்கொண்ட ரட்சிப்பையும், நீங்கள் பெற்றுக்கொண்ட எல்லாவற்றையும் நீங்க அடுத்த தலைமுறைக்கு என்ன செய்யணும்? சொல்லிதான் ஆகணும். சொல்ல வேண்டிய கட்டாயத்தை நீங்க இருக்கிறீங்க, நீங்க சொல்லணும். This is the first duty. Parents should teach the blessing of God and how to fear to God and how to lead the Christianity life in throughout the life. So next, Acts 16:31. Paul is telling to jailer. Acts 16:31. ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ, ಆಗ ನೀನು ರಕ್ಷಣೆ ಹೊಂದುತ್ತೀ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಪೌಲನು ಹೇಳ್ತಾನೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ಅಲ್ಲದೆ ಜೈಲರ್ಗೆ ಹೇಳ್ತಾನೆ, ಏನ್ ಹೇಳ್ತಾನೆ? ನೀನ್ ನಂಬಿಕೆ ಇಡು, ನಿನ್ನ ಮುಖಾಂತರ ಯಾರು ರಕ್ಷಣೆ ಆಗುತ್ತೆ? ಮನೆಯವರೆಲ್ಲರಿಗೂ ರಕ್ಷಣೆ ಆಗುತ್ತೆ. ಸೊ one person is saved and say that salvation, one person is getting salvation, the salvation come to home, over in the home, over in the house, the salvation will come. So then they teach the word of God to the home, and all they are listen the word of God and they took the baptism. So the family is very, very important. Christianity life not an individual life. The blessing of God not for the individual. Blessing of God is either individual person, then it will be carried to the everlasting to everlasting, and children to children. ಮಕ್ಕಳಿಂದ ಮಕ್ಕಳಿಗೆ, ಕುಟುಂಬದಿಂದ ಕುಟುಂಬಕ್ಕೆ, ಸಂತತಿಯಿಂದ ಸಂತತಿಗೆ ದೇವರ ಒಂದು ಆಶೀರ್ವಾದವು ಅಥವಾ ರಕ್ಷಣೆಯು ಅದು ಮುಂದುವರಿತಾ ಇರ್ತದೆ. ಇದನ್ನು ಮುಂದುವರಿಸ್ಕೊ ಹೋಗುವಂತ ಜವಾಬ್ದಾರಿ ಯಾರಿದೆ? ಪ್ರತಿಯೊಬ್ಬ ತಂದೆ ತಾಯಿಗಳದಿದೆ, ಪ್ರತಿಯೊಬ್ಬ ಹಿರಿಯರದಿದೆ, ಪ್ರತಿಯೊಬ್ಬ ಈಗ ಕೇಳುವಂತ ಯೌವನಸ್ಥರು. ನೆಕ್ಸ್ಟ್ ನೀವೇನ್ ಮಾಡಬೇಕು? ನೀವು ಪಡಕೊಂಡಂತ ದೇವರ ಆಶೀರ್ವಾದವನ್ನು, ನೀವು ಪಡಕೊಂಡಂತ ದೇವರ ಒಂದು ಕೃಪೆಗಳನ್ನ ನೀವು ಯಾರಿಗೆ ಹೇಳ್ಬೇಕು? ಮುಂದಿನ ತಲೆಮಾರುಗಳಿಗೆ ಹೇಳಬೇಕು. ಆದ್ದರಿಂದ ಮುಂದಿನ ಸಂತತಿ ಯಾವ ರೀತಿ ಸ್ಪಿರಿಚುವಲ್ ಬೆಳೀತಾ ಇದ್ದಾರೆ ನೀವು ವಾಚ್ ಮಾಡಬೇಕು. ಪೇರೆಂಟ್ಸ್ ವಾಚ್ ಮಾಡಬೇಕು. ನಾನು ಹೊಂದಿದಂತ ಸಮಾಧಾನ, ನಾನು ಪಡ್ಕೊಂಡಂತ ಸಂತೋಷ, ನಾನು ಪಡೆದುಕೊಂಡಂತ ರಕ್ಷಣೆ ನನ್ನ ಮಕ್ಕಳಿಗಿದೆಯಾ, ನನ್ನ ಮೊಮ್ಮಕ್ಕಳಿಗಿದೆಯಾ, ನನ್ನ ಕುಟುಂಬದಲ್ಲಿದೆಯಾ? ಮಾತಾಡಿ. ಯು ಶುಡ್ ಟಾಕ್ ಇನ್ ದ ಹೋಮ್, ಯು ಶುಡ್ ಟಾಕ್ ಇನ್ ದ ಫ್ಯಾಮಿಲೀಸ್, ಹೌ ದೇ ಆರ್ ಇನ್ ದ ಸ್ಪಿರಿಚುವಲ್ ಲೈಫ್. So many wrong concepts in the Christianity. It's enough for me. I have the person, I have to believe the God. It's enough. No, we should teach. Even the Old Testament, even the New Testament, everywhere telling once you get the salvation, you tell to the home. All belongs to you. So whoever belongs to you, kindly teach the word of God. Kindly teach the blessing of God. It is everlasting to everlasting. That's the thing you have to teach all the family members and everywhere. When we gather, we will discuss so many things. While we gather, kindly discuss the word of God. While we gather, kindly pray together. So this is the attitudes Christians should be show. And finally, I will come to one thing.
in the earth or in the heaven, and wherever it is, the blessing only come from God. Even myself, I can bless some children or someone for good things. A real blessing, the true blessing, the unbroken blessing, is coming from heaven. ನಿರಂತರವಾದ ಆಶೀರ್ವಾದ, ನಿತ್ಯವಾದ ಆಶೀರ್ವಾದ, ನಿಜವಾದ ಆಶೀರ್ವಾದ ತಂದೆಯಾದ ದೇವರಿಂದಲೇ ಬರುವಂಥದ್ದು ಆಗಿದೆ. Hebrew chapter 10 verse 22. What we have to do? Before that, Jacob 1:7. ಆದ ಕಾರಣ ನೀನು ಅಪರಾಧಿ ಎಂದು ನಿನ್ನ ಮನಸ್ಸು ನಿನಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರವೇಶಿಸಿಕೊಂಡು ದೇಹವನ್ನು ಪ್ರೀತಿಯಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. Okay. Before that, Jacob 1:17. You can read. Jacob 1:17. ಎಲ್ಲಾ ಒಳ್ಳೆ ಜ್ಞಾನಗಳು ತುಂಬಿಲ್ಲದ ಎಲ್ಲಾ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇರುತ್ತದೆ. ಆತನಲ್ಲಿ ಕಲ್ಪನಾತ್ಮಕವಿರುವುದಿಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ಮೇಲಿನ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣದಿಂದ ಇಳಿದು ಬರುತ್ತದೆ. ಎಲ್ಲಾ ಒಳ್ಳೆ ದಾನಗಳು, ಎಲ್ಲಾ ವರಗಳು, ಕುಂದಿಲ್ಲದ ಎಲ್ಲ ವರ ಅಂದ್ರೇನು? ಕನ್ನಡ ಯಾರಿಗೂ ಚೆನ್ನಾಗಿ? ಕುಂದಿಲ್ಲದ ಎಲ್ಲ ವರ, ಕೊರತೆ ಇಲ್ಲದ್ರು. ದೇವರಿಂದ ಬರುವಂತ ಆಶೀರ್ವಾದ ಎಂತದಾಗಿದೆ? ಕೊರತೆ ಇಲ್ಲಾಗಿದೆ. ಇನ್ ಇಂಗ್ಲಿಷ್, ಎವ್ರಿ ಗುಡ್ ಗಿಫ್ಟ್ ಅಂಡ್ ಎವ್ರಿ ಪರ್ಫೆಕ್ಟ್ ಗಿಫ್ಟ್, ಎವ್ರಿ ಪರ್ಫೆಕ್ಟ್ ಗಿಫ್ಟ್ come from the Father of lights, with whom is no variableness, neither shadow of turning. ದೇವರಲ್ಲಿ ಯಾವುದೇ ಚಂಚಲತೆ ಇಲ್ಲ, ಯಾವುದೇ ಇಲ್ಲ. Every blessing come from the Lord. But only we have to do the first. I told, humility is very important. The Christian's life, the humility is very very important. ನಮ್ರತೆ ಬಹಳ ಮುಖ್ಯ. ಅದು ನೀವು ಯುವಕರಾಗಲಿ, ಹಿರಿಯರಾಗಲಿ, ಕಿರಿಯರಾಗಲಿ, ದೊಡ್ಡವರಾಗಲಿ, ಯಾರೇ ಆಗಲಿ, ದೇವರ ಮುಂದೆ ನಮ್ರತೆ ಬಹಳ ಮುಖ್ಯ. ನಾವು ಪ್ರಾರ್ಥಿಸುವಾಗ ದೇವರ ಮುಂದೆ ನಾವು ಎಷ್ಟು ತಗ್ಗಿಸಿಕೊಂಡು ಪ್ರಾರ್ಥಿಸ್ತೇವೋ ಅಷ್ಟೂ ದೇವರು ನಮಗೆ ತನ್ನ ಕೃಪೆಯನ್ನ, ತನ್ನ ಒಂದು ಕರುಣೆಯನ್ನ, ತನ್ನ ಆಶೀರ್ವಾದವನ್ನ ನಮಗೆ ಇದಕ್ಕೆ ಮಾತ್ರ ಅಲ್ಲ, ನಿತ್ಯವೂ ನಿರಂತರವಾಗಿ ದಯಪಾಲಿಸುವನಾಗಿದ್ದಾನೆ. ಸೊ ಒನ್ಸ್ ವಿ ಸ್ಟೇ ವಿತ್ ದ ಗಾಡ್ ಅಂಡ್ ಹಂಬಲ್ ಅವರ್ ಸೆಲ್ಸ್, ಗಾಡ್ಸ್ ಗ್ರೇಸ್, ದ ಮರ್ಸಿ ಅಂಡ್ ದ ಬ್ಲೆಸ್ಸಿಂಗ್ ವಿಲ್ ಕಮ್ and stay forever and everlasting. So Christians should understand how to receive the blessings. The blessing received, just humbleness. Keep on prayer. Keep on study the word of God. Keep on stay with the faith. Stay with the faith is very important to the Christians. ನಾವು ನಂಬಿಕೆಯಲ್ಲಿ ಸದಾ ಕಾಲ ಇರುವಂಥದ್ದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಅನೇಕ ಸಾರಿ ನಮ್ಮ ನಂಬಿಕೆ ಏನಾಗ್ಬಿಡುತ್ತೆ, ಬಿದ್ದು ಹೋಗುತ್ತೆ. ಆ ನಂಬಿಕೆ ಬೀಳದ ಹಾಗೆ ನಮ್ಮ ನಂಬಿಕೆಯನ್ನು ಏನ್ ಮಾಡಬೇಕು? ಸ್ಥಿರಪಡಿಸ್ಕೊಳ್ಬೇಕು. We will stay in the faith, the beginning faith. When you receive the word of God, when you receive the salvation, now that beginning faith should be stay forever until our last breath. Then only these all blessings will come on us and next our children to children. It's everlasting blessing. That's the secret David has found in life. That's what he stayed until his death. If only the king peacefully died, is the King David. You can see the king's histories everywhere. He is the person, he lived very loyal to Father of God, and he lived according to the will of God. He lived very faithful to God. Now God bless David and his generation. In that generation, Jesus Christ came. Now through the Jesus Christ, the kingdom, spiritual kingdom, God blessing for us now, today and ever and forever. ದೇವರು ದಾವೀದನನ್ನು ಆಶೀರ್ವದಿಸಿದ ರೀತಿಯಲ್ಲಿ ಆತನ ಸಂತತಿಯನ್ನು ಉಳಿಸಿ ಆ ಸಂತತಿಯಲ್ಲಿ ಯೇಸು ಕ್ರಿಸ್ತನ ಮುಂದೆ ಈಗ ಯೇಸು ಕ್ರಿಸ್ತನು ಆತ್ಮೀಕವಾದ ರಾಜ್ಯದಲ್ಲಿ, ಆತ್ಮೀಕವಾದ ಸಭೆಯಲ್ಲಿ ನಮ್ಮ ರಾಜನಾಗಿದ್ದಾನೆ. ನಾವು ಅದರಲ್ಲಿದ್ದೇವೆ. ಇದರಲ್ಲಿರುವಂತಹ ಆಶೀರ್ವಾದವು ಇಂದಿಗೂ ಎಂದಿಗೂ ಸದಾ ಕಾಲವೂ ಇರುವಂತದ್ದಾಗಿದೆ. ಆದ್ದರಿಂದ Hebrew 10:22 ಲಾಸ್ಟ್ ವರ್ಸ್.
Hebrew 10:22. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ. ಏನ್ ಹೇಳ್ತಾರೆ ಇಲ್ಲಿ? Let us draw near with a true heart in full assurance of faith, having our hearts sprinkled from the evil conscience and our bodies washed with pure water. ನಮ್ಮ ಮನಸಾಕ್ಷಿಯು ನಮಗೆ ಸಾಕ್ಷಿ ಹೇಳಬಾರ್ದು. ಇಲ್ಲಿ ನಾನು ಬರ್ಬೇಕಂದ್ರೆ, ದೇವರ ಸನ್ನಿಧಾನಕ್ಕೆ ಬರ್ಬೇಕಂದ್ರೆ ಯಾರು ಸಾಕ್ಷಿ ಹೇಳಬಾರ್ದು ನಮ್ಮ ಬಗ್ಗೆ? ನಾನು ಒಳ್ಳೆಯವನು ಕೆಟ್ಟವನು ಯಾರು ಸಾಕ್ಷಿ ಹೇಳಬಾರ್ದು? ನಮ್ಮ ಮನಸ್ಸು. ದಟ್ ಮೀನ್ಸ್ evil conscience, from the evil conscience our bodies washed through water. Even our conscience should tell we are not evil things in us. Who will tell? Swatika? Who will tell you? Are you good or bad? Who will tell? According to scripture, now we read the 22. Read 22. In 22, according to 22, who will tell you? Let us draw near with a true heart in full of assurance of faith, having our hearts sprinkled from the evil conscience. That evil conscience should not tell we are doing evil things. Our conscience, our inner conscience should clean ourselves. While come to the worship, well, come in front of God, our conscience should clean our evil things. Because so many Christians are taking the duties to clean everybody. No, clean ourselves. Our inner conscience should tell, I am perfect. Because God will know what happened in our hearts. ದೇವರು ನಮ್ಮ ಹೃದಯಗಳಲ್ಲಿ ನಡುವಂಥದ್ದು ಏನು ಅಂತ ನಮ್ಗೆ ತಿಳಿದ. ಆದ್ದರಿಂದ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ. ತೆಲುಗುಲಿ ಏನ್ ಚೆಪ್ತಾನೋ ದಟ್ ವರ್ಡ್ 22. Can you understand properly in Telugu? Okay, మనసాక్షి. తెలుగు is a మనసాక్షి. తప్పు చేసి బాధపడుతున్న మన హృదయాలను రక్తం పోషించి మనసాక్షి చెప్తున్నారు అక్కడ. ఓకే, సో నేను మనಸಾక్షಿ ಉಂಡಲ್ಲ, ಆ ಮನಸಾಕ್ಷಿ ನಾನು ತಪ್ಪಿತಸ್ಥ ಅಂತ ಹೇಳಬಾರ್ದು. ನನ್ನ ಮನಸಾಕ್ಷಿ, ಮೈ ಕಾನ್ಶಿಯಸ್ ಶುಡ್ ನಾಟ್ ಟೆಲ್ ಐ ಆಮ್ ದ evil person. No other side, nobody will know what is going on in my heart. ನನ್ನ ಹೃದಯದಲ್ಲಿ ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಸೊ ಆದ್ದರಿಂದ ನಾವು ದೇವರ ಸನ್ನಿಧಾನಕ್ಕೆ ಆಶೀರ್ವಾದ ಹೊಂದಬೇಕಂದ್ರೆ we have to receive the blessing of God, we have to stay with the blessing of God, we have to receive the blessing forever. Our inner conscience should be very clear in front of the God. Our inner conscience should not blame us. Blaming instead of others, our inner conscience should be tell us, okay, you are the right person. We know so many times we are doing the mistakes. So many times we are doing the evil things. Who will first give the caution? Your inner conscience. That inner conscience, while coming in front of the God, it should be clean. Then only we are capable to receive the blessing of God. ನಾವು ದೇವರ ಮುಂದೆ ಬರಬೇಕಾದ್ರೆ, ದೇವರ ಮುಂದೆ ನಾವು ನಮ್ಮ ಮನಸ್ಸಾಕ್ಷಿ ನಮಗೆ ಸಾಕ್ಷಿ ಹೇಳದಾಗೆ ನಮ್ಮನ್ನು ನಾವು ಪರಿಪೂರ್ಣವಾಗಿ ನಂಬಿಕೊಳ್ಳೋರಾಗಿ, ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಮುಂದೆ ನಾವೇನ್ ಮಾಡಬೇಕು? ಬರಬೇಕು. ಟ್ರೂ ಹಾರ್ಟ್ ವಿತ್ ಫುಲ್ ಅಶ್ಯೂರೆನ್ಸ್ ಆಫ್ ಫೇತ್. We should come to the worship in front of God, true heart, by faith, assurance of faith. ನೀವು ದೇವರ ಸನ್ನಿಧಾನ ಬರಬೇಕಾದ್ರೆ ಸಂಪೂರ್ಣ ನಂಬಿಕೆಯಿಂದ, ಪೂರ್ಣ ತಿಳುವಳಿಕೆಯಿಂದ, ಪೂರ್ಣ ಭಕ್ತಿಯಿಂದ, ಯಥಾರ್ಥವುಳ್ಳವರಾಗಿ ಬರಬೇಕು. ಸೊ ಇವತ್ತಿನ ಒಂದು ದಿನದಲ್ಲಿ ನಾವು ನೋಡ್ಬೇಕಂದ್ರೆ ದ ಬ್ಲೆಸ್ಸಿಂಗ್ ಕಮ್ ಫ್ರಮ್ ದ ಗಾಡ್. ಪಾಯಿಂಟ್ ನಂಬರ್ 1, ದೇವರಿಂದ ನಮ್ಗೆ ಏನ್ ಸಿಕ್ಕುತ್ತೆ? ಆಶೀರ್ವಾದ ಸಿಕ್ಕುತ್ತೆ.
To receive the blessing of God, the first we have to humble ourselves. Humility is very, very important. And second thing, that blessing should be continued to our next generation, our children to children. So receive the blessing. We have to stay with the faith. First thing, we have to stay with the faith and humility and simultaneously prayer. Individual prayer, family prayer are together with the church, are assembling of brothers and sisters in church. So these all things will build up you the faith, and the faith will bring you blessing. That blessing stay with you and it's forever. ನೀವು ಒಂದಾಗಿ ಸೇರಿ ಪ್ರಾರ್ಥಿಸಿ, ಒಂದಾಗಿ ಸೇರಿ ನೀವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಬಂದು ಬಲವಾಗಿ ನಂಬಿಕೆಯಿಂದ ಪ್ರಾರ್ಥಿಸಿದಾಗ ದೇವರ ಆಶೀರ್ವಾದ ನಿಮ್ಮಲ್ಲಿ ಬರ್ತದೆ. ಆ ಆಶೀರ್ವಾದವು ಇಂದು ಇರುತ್ತೆ, ನಾಳೆ ಇರುತ್ತೆ, ನಿಮ್ಮ ಮುಂದಿನ ಸಂತತಿಗೂ ಇರ್ತದೆ. ಈಗಿನ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ನೀವು ಮಾಡುವಂತ ಪ್ರಾರ್ಥನೆ, ನಿಮ್ಮಲ್ಲಿರುವ ನಂಬಿಕೆ, ನಿಮಗೆ ದೊರಕಿದಂತ ಆಶೀರ್ವಾದ ನಿಮ್ಮ ಮುಂದಿನ ಸಂತತಿಗೆ ಏನಾಗಬೇಕು? ಸಿಗಬೇಕು. உங்களுக்கு கிடைத்த இந்த ஆசீர்வாதங்கள், உங்களுக்கு கிடைத்த இந்த ஒரு நற்கிரியைகள், உங்களுக்கு கிடைத்த இந்த ரட்சிப்பு அடுத்த தலைமுறைக்கு நீங்க என்ன செய்யணும்? கொண்டு போனோம்னாக்கா நீங்க சொல்லணும். ಯು ಶುಡ್ ಟೀಚ್. ಸೊ ಆದ್ದರಿಂದ ಇವತ್ತಿನ ಒಂದು ವಾಕ್ಯದ ಮೇರೆಗೆ ದೇವರ ಆಶೀರ್ವಾದ ಎಲ್ಲಿಂದ ಬರ್ತದೆ? ದೇವರಿಂದ ಬರ್ತದೆ. ದೇವರು ಆಶೀರ್ವಾದವನ್ನು ಯಾವತ್ತೂ ಏನಿಲ್ಲ, ಅದು ಬದಲಾಗುವುದಿಲ್ಲ. ದೇವರ ವಾಗ್ದಾನಗಳು ಬದಲಾಗುವುದಿಲ್ಲ. ದೇವರ ಒಂದು ಮಾತುಗಳು ಎರಡು ಮಾತಲ್ಲ. தேவனால் நமக்கு ஆசீர்வாதம் வருகிறது, தேவனால் நமக்கு வாக்கு தத்தங்கள் வருகிறது. தேவனுடைய ஆசீர்வாதம், தேவனுடைய வாக்கு தத்தங்கள் அவரால் புறக்கணிக்கப்படுவதில்லை, அவரால் மாற்றப்படுவதில்லை. அவர் ஆசீர்வதித்தால், அவர் வாக்கு தத்தம் கொடுத்தால், அந்த வாக்கு தத்தம் இன்றைக்கும் என்றைக்கும் என்றென்றைக்கும் நிரந்தரமானது. ஆனால் இந்த ஆசீர்வாதத்தையும் இந்த வாக்கு தத்தை பெற்றுக்கொள்ள நம்முடைய அந்த விசுவாசமும் நம்முடைய நம்பிக்கையும் என்று போல் முதல் கொண்ட அந்த விசுவாசம் கடைசி வரைக்கும் இருக்க வேண்டும். இதில் மாறுகிறது மனிதன் தான், தேவன் ಮಾರುವುದಿಲ್ಲ. ದೇವನ್ ಎಂದ್ರೂ ಮಾರಾದವನು, ದೇವರು ಎಂದಿಗೂ ಬದಲಾಗದವನು. ಬದಲಾಗುವಂತ ವ್ಯಕ್ತಿ ಯಾರು? ಮನುಷ್ಯ. ಆದ್ದರಿಂದ ನಾವು ಬದಲಾಗದೆ ದೇವರ ನಿತ್ಯ ಆಶೀರ್ವಾದದಲ್ಲಿ, ನಿತ್ಯ ಒಂದು ಕೃಪೆಯಲ್ಲಿ, ನಿತ್ಯ ಒಂದು ಭಾಗ್ಯದಲ್ಲಿ, ಸೌಭಾಗ್ಯದಲ್ಲಿ ನಾವು ನಿಲ್ಲುತ್ತಾ ಸಾಗೋಣ. ಲಾಸ್ಟ್ ವಿ ರೀಡ್ 2 Samuel 7:29. ಆದ್ದರಿಂದ ಈಗ ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ಮತ್ತೆ ನೋಡಿ, ಆದ್ದರಿಂದ ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾ ಕಾಲವು ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ ಯೆಹೋವನೇ, ವಾಗ್ದಾನ ಮಾಡಿದವು ನೀನೆ, ನಿನ್ನ ಆಶೀರ್ವಾದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ. ಸೊ ನಮ್ಮ ಮನೆಯಲ್ಲಿ ಕುಟುಂಬವನ್ನು ಆಶೀರ್ವಾದ ಹೊಂದಬೇಕು, ಕುಟುಂಬದಲ್ಲಿ ಸೌಭಾಗ್ಯ ಇರಬೇಕು. ಈ ಆಶೀರ್ವಾದವು ಸೌಭಾಗ್ಯವು ಎಲ್ಲಿ ಗಂಟೆ ಇರಬೇಕು? ನಿತ್ಯ ನಿರಂತರವಾಗಿ ಇರಬೇಕು. That blessing of thou servant blessed forever. Forever means next your generation will be carrying the blessings. So that's what the Christians should stay in the faith and stay in the fear of God, stay in the word of God, and stay in the blessing of God. And you should teach all these things to your next generation. ನನ್ನ ಪ್ರಿಯ ಸಹೋದರ ಸಹೋದರಿಯರು, ದೇವರ ಆಶೀರ್ವಾದದಲ್ಲಿ ನೀವು ನಾವು ಎಲ್ಲರೂ ನೆಲೆ ನಿಲ್ಲೋಣ. ನಿತ್ಯವಾದ ದೇವರ ಆಶೀರ್ವಾದದಲ್ಲೂ ನಿತ್ಯ ದೇವರ ಸೌಭಾಗ್ಯದಲ್ಲಿ ನಾವು ಮುಂದೆ ಸಾಗುತ್ತಾ ಹೋಗೋಣ. My beloved brothers and sisters, we stay in the blessing of God. We should stay forever in the blessing of God. That it's in your hands. How you show the faith, how you show the humility, how you humble yourself in front of God. These all things will carry in your life. Not now, it's forever. ಆದ್ದರಿಂದ ನಾವು ಪ್ರತಿಯೊಬ್ಬರು ದೇವರ ಒಂದು ಆಶೀರ್ವಾದದಲ್ಲಿ ನೆಲೆ ನಿಂತು ಮುಂದಕ್ಕೆ ಸಾಗುವ ಹಾಗೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು ಕೇಳಿದಂತ ನಿಮ್ಮೆಲ್ಲರಿಗೂ ದೇವರು பிரயோஜனಕரವಾಗಿರಲಿ. தேவனுடைய இந்த ஆசீர்வாதத்தில் நிலைத்து நிற்க, என்றென்றும் இந்த ஆசீர்வாதம் நிலைத்து நிற்க நாம் நம்முடைய முயற்சிகளை தொடர்ந்து செய்து, நாம் மட்டும் அல்லாமல் நம்மை சார்ந்த குடும்பத்தாரும் இந்த ஆசீர்வாதத்துக்குள் வந்து தேவனால் கிடைக்கின்ற இந்த நித்திய ஆசீர்வாதம், மாறாத ஆசீர்வாதத்தை, மாறாத கிருபையை, மாறாத அவருடைய வாக்குத்தத்தங்களை நாம் பெற்றது போல நம் அடுத்த தலைமை பெறும்படி நாம் ஒருவருக்கொருவர்
ಬೋಧಿತುಕೊಂಡು ಒಬ್ಬೊಬ್ಬರು ಬುದ್ಧಿ சொல்லிಕೊಂಡು ನಾವು ಕಳೆದು ಸಲ್ಲುವುದು. ನಾವು ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಳ್ಳುತ್ತಾ, ಒಬ್ಬರಿಗೊಬ್ಬರು ಬೋಧಿಸಿಕೊಳ್ಳುತ್ತಾ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿಕೊಳ್ಳುತ್ತಾ ದೇವರ ಆಶೀರ್ವಾದದಲ್ಲಿ ಮುಂದುವರಿಯುತ್ತಾ ಸಾಗೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.